ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನೆಂದರೆ ಮ್ಯಾಗಿ ಬಿರಿಯಾನಿ ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ 5 ಪ್ಯಾಕು ಮ್ಯಾಗಿ ತಗೊಂಡಿದ್ದೀನಿ, 10 ರೂಪಾಯಿದು 5 ಪ್ಯಾಕು. ಮತ್ತು ಒಂದು ಸ್ವಲ್ಪ ಅನ್ನ ತಗೊಂಡಿದ್ದೀನಿ, ಒಂದು 150 ಗ್ರಾಮಷ್ಟು ಅಕ್ಕಿಲಿ ಅನ್ನ ಮಾಡ್ಕೊಂಡಿದ್ದೀನಿ. ಇಷ್ಟು 2 ಈರುಳ್ಳಿ, ಒಂದು ಟೊಮೊಟೊ, ಒಂದು ಕ್ಯಾರೆಟು, ಒಂದು ಕ್ಯಾಪ್ಸಿಕಮು ಇಷ್ಟನ್ನು ತಗೊಂಡಿದ್ದೀನಿ. ಮತ್ತು ಮ್ಯಾಗಿ ಮಸಾಲ 3 ತಗೊಂಡಿದ್ದೀನಿ. ಮತ್ತು ಜೋಳದ ಚಿಪ್ಸಲ್ಲಿ ಮ್ಯಾಗಿ ಮಸಾಲೆ ಬರುತ್ತೆ, ಅದು 1 ಪ್ಯಾಕೆಟ್ ತಗೊಂಡಿದ್ದೀನಿ. ಮತ್ತು ಬಿರಿಯಾನಿ ಎಲೆ 2, ಮತ್ತು ಬಿರಿಯಾನಿ ಬೇಕಾಗಿರೋ ಚಕ್ಕೆ ಲವಂಗ ಅವು, ಕಸ್ತೂರಿ ಮೆಂತ್ಯ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟೇ ಬೇಕಾಗಿರೋದು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಆ ಥರ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ 3/4 ಲೀಟ್ರಷ್ಟು ನೀರಾಗಿ ಹಾಕತಾಯಿದ್ದೀನಿ. ನೀರು ಆ್ಯಡ್ ಮಾಡಿ ಆದಮೇಲೆ ನೀರು ಕುದಿಬೇಕು. ನೀರು ಕುದಿಬೇಕಾದ್ರೆ ನಾನಿಲ್ಲಿ ತರಕಾರಿಗಳ್ನ ಹಾಕತಾಯಿದ್ದೀನಿ. ಅಷ್ಟು ತರಕಾರಿಗಳ ಬೇಯಿಸ್ಕೊಳ್ಳೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾಯಿರ್ತೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಪ್ಲೇಟ್ ಮುಚ್ಚೋಣ ಒಂದು 5 ನಿಮಿಷ. 2 ನಿಮಿಷ ಆಗಿರುತ್ತೆ. ಇವಾಗ ಬಿರಿಯಾನಿ ಎಲೆನೂ ಹಾಕ್ತಾಯಿದ್ದೀನಿ. ಮತ್ತು ಚಕ್ಕೆ ಲವಂಗ ಎಲೆ ಕಿತ್ತು ಅದು ಸ್ವಲ್ಪ ಹಾಕತಾಯಿದ್ದೀನಿ. ಕಸ್ತೂರಿ ಮೆಂತ್ಯ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಹಾಕತಾಯಿದ್ದೀನಿ. ಇಷ್ಟು ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಟ್ಟಿ ಒಂದು 5 ನಿಮಿಷ ಇತ್ತಣ. ಈಗ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಬೆಂದಿವೆ. ಮಧ್ಯೆ ತೆಗ್ದು ಈ ಥರ ಕೈ ಆಡಿಸ್ಕೊಂಡಿದ್ದೀನಿ. ಅದನ್ನು ವೀಡಿಯೋ ಲಾಂಗ್ ಆಗುತ್ತೆ ಅಂತ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 2 ನಿಮಿಷ, ಇಲ್ಲ ಒಂದು 3 ನಿಮಿಷ, 5ರಿಂದ 6 ನಿಮಿಷ ತರಕಾರಿಗಳು ಪರ್ಫೆಕ್ಟಾಗಿ ಬೆಂದಿರ್ತವೆ ನೋಡಿ. ನೀವು ಇದೇ ಥರ ಮಾಡಿ ಒಂದು ಸತಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇಷ್ಟು ಇಲ್ಲಿ ಮ್ಯಾಗಿ ಮಸಾಲ ಹಾಕತಾಯಿದ್ದೀನಿ. ಇಷ್ಟು ಜೋಳದ ಚಿಪ್ಸ್ತು, ಅದು ಮ್ಯಾಗಿ ಮಸಾಲ ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ಸಿಗಲಿಲ್ಲ ಅಂದರೆ ನಿಮಗೆ ಮಾಮೂಲಿ ಮ್ಯಾಗಿ ಮಸಾಲೆ 3 ಹಾಕೊಳ್ಳಿ ಅಷ್ಟೇ. ನನಗೆ ಜೋಳದ ಚಿಪ್ಸ್ ಮ್ಯಾಗಿ ಮಸಾಲ ಸಿಕ್ತು, ಅದಕ್ಕೆ 1 ಹಾಕೊಂಡಿದ್ದೀನಿ. ಸ್ವಲ್ಪ ಖಾರ ಇರುತ್ತೆ ಅಂತ ಅರ್ಧ ಹಾಕೊಂಡಿದ್ದೀನಿ ಅಷ್ಟೇ. ಇಷ್ಟು ಮ್ಯಾಗಿನ ಇದಕ್ಕೆ ಹಾಕತಾಯಿದ್ದೀನಿ. ನೋಡಿ, ನೀವು ಒಂದು ಸತಿ ಏನಾದ್ರು ಡಿಫ್ರೆಂಟಾಗಿ ಬಿರಿಯಾನಿ ಏನಾರು ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಮ್ಯಾಗಿ ಬಿರಿಯಾನಿನ ಸೇಮ್ ಮ್ಯಾಗಿ ಬೇಯಿಸ್ದಂಗೆ ಬೇಯಿಸೋದು ಅಷ್ಟೇ. ಅದಕ್ಕಿಂತ ಸ್ವಲ್ಪ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು ಅಷ್ಟೇ, ಜಾಸ್ತಿ ಏನೂ ಮಾಡೋಂಗಿಲ್ಲ. ಮ್ಯಾಗಿ ಬೇಯೋಕ್ಕೆ ಒಂದು 5 ನಿಮಿಷ. ನಿಮಗೆ ಟೋಟಲ್ 10ರಿಂದ 12 ನಿಮಿಷದವರೆಗೆ ನಿಮಗೆ ಮ್ಯಾಗಿ ಬಿರಿಯಾನಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಮ್ಯಾಗಿ ಬೆಂದಿದೆ. ಇವಾಗ ನಾನು ಇಲ್ಲಿ ಅನ್ನ ಹಾಕತಾಯಿದ್ದೀನಿ. ಏಕೆಂದರೆ ಅನ್ನ ಹಾಕಿರೋದು ಬಿರಿಯಾನಿ ಕಳುತ್ತೆ, ಇಲ್ಲಾಂದರೆ ಮ್ಯಾಗಿ ಆಗೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಅನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ ಅಷ್ಟೇ. ಜಾಸ್ತಿ ಆ್ಯಡ್ ಮಾಡ್ಕೊಬಿಡಿ, ಸ್ವಲ್ಪ ಅನ್ನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಮ್ಯಾಗಿ ಜಾಸ್ತಿ ಇರಬೇಕು, ಅನ್ನ ಕಮ್ಮಿ ಇರಬೇಕು. ಅದಕ್ಕೋಸ್ಕರ ಮ್ಯಾಗಿ ಎಷ್ಟೈತೋ ಅಷ್ಟು ಅದರ ಅರ್ಧ ಅನ್ನ ಇರ್ಬೇಕು ಅಷ್ಟೇ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಅನ್ನ ಹಾಕಿ ಒಂದು 2 ನಿಮಿಷ ಬೆರೆಸ್ತಕ್ಕ. ಅನ್ನ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಅನ್ನ ಬಿಸಿ ಅನ್ನ ಹಾಕಬೇಡಿ, ತಣ್ಣಗಿರೋ ಅನ್ನನೇ ಹಾಕಿ, ಆಗ ಪರ್ಫೆಕ್ಟಾಗಿರುತ್ತೆ. ಬಿಸಿ ಅನ್ನ ಹಾಕಿದರೆ ಅಂಟಾಗುತ್ತೆ, ನಿಮಗೆ ತಿನ್ನೋಕ್ಕಾಗಲ್ಲ. ಇಷ್ಟು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕೋಣ.
ಏಕೆಂದರೆ ಚೈನೀಸ್ ಫುಡ್ಡಿಗೆ ಸೋಯಾ ಸಾಸ್ ಹಾಕಲೇಬೇಕು, ಆವಾಗಲೇ ಅದು ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇಲ್ಲ ನಮಗೆ ಸೋಯಾ ಸಾಸ್ ಬೇಡ ಅಂದರೆ ಸ್ಕಿಪ್ ಮಾಡ್ತೀವಿ, ಬರೀ ಹಿಂಗೆ ತಿನ್ನಿ. ಮ್ಯಾಗಿ ಬಿರಿಯಾನಿಗೆ ಸೋಯಾ ಸಾಸು ಇರಲೇಬೇಕು. ನೋಡಿ ನಿಮಗೆ ಅದ್ಭುತವಾದ ಮ್ಯಾಗಿ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ, ಎಷ್ಟು ಕ್ವಿಕ್ಕಾಗಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.